ಹಾಯ್ ಗಾಯ್ಸ್, ನಮಸ್ತೆ ನಮಸ್ತೆ ನಮಸ್ತೆ. ಎಷ್ಟು ನಾರ್ಮಲ್ ಡೇ ಈ ಥರ ಕೆಲವೊಂದು ಸಲ ಖಾಲಿ ರೋಡ್ ಹೋಗೋದು ಅಂತ ಇರುತ್ತೆ. ಇಂಥದ್ರಲ್ಲಿ ಈ ಥರ ಹೈವೇಲಿ ಹೋಗ್ಬೇಕಾದ್ರೆ ಏನಾರು ಸಡನ್ನಾಗಿ ನೋಡಿ, ಹಿಂಗೆ ನೋಡಿ ಈ ಥರ ಬಸ್ಸು, ಆ ಕಡೆ ಕಾರು, ಆ ಕಡೆ ಬೈಕು, ಆಟೋ ಹೆಂಗೆ ಬಂದ್ಬಿಡ್ತವೆ ಅಂತ. ಇಲ್ಲಿ ನೋಡಿ, ಈ ಲಾರಿ ಎಷ್ಟು ಸೊಟ್ಟಾಗಿದೆ, ಈ ಕಡೆಯಿಂದ ಆಪೋಸಿಟಲ್ಲಿ ಒಂದು ಏನಾದರೂ ಹೋದರೆ ಏನಾರು ಆದರೆ ಏನು ಗತಿ ಅಂತ. ಏನು ಮಾಡೋದು, ಹೋಗಲೇಬೇಕು. ಇದು ನೋಡಿ, ಎಲ್ಲ ಬ್ರೇಕ್ ಪ್ಯಾಡ್ ಉದುರೋಗ್ಬಿಟ್ಟಿದೆ ಯಾರ್ದು, ಹೋಗೋದಿ ತಗೊಳ್ಳೋದು. ಅಲ್ಲಿರೋ ನೋಡಿದ್ರೆ ಗೊತ್ತಿರೋಂಗಿದ್ದೀರಲ್ಲ, ಬನ್ನಿತ್ಲಾಗ ಪಿಕಪ್ ಮಾಡ್ಕೊಂಡು ಹೋಗೋಣತ್ಲಾಗಿ. ನಮ್ಮ ಕಂಪ್ನಿಯವರೇ ಅವರೆಲ್ಲ. ಇವಾಗ ನಮ್ಮ ಕಂಪ್ನೀಲಿ ಲ್ಯಾಬಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ಪಿಕಪ್ ಮಾಡ್ಕೊಂಡು ಅಟ್ಲೀಸ್ಟ್ ಡ್ರಾಪ್ ಆರ ಕೊಟ್ಟರೆ ಅವ್ರಿಗೂ ಪಾಪ ನೆಮ್ಮದಿ ಇರುತ್ತೆ. ಸುಮ್ಮನೆ ಇಲ್ಲಾಂದರೆ ಬಸ್ ಯೂಸ್ಕರ ಕಾದು ಹೋಗೋದು ಸುಮ್ಮನೆ ಅಂತಾರೆ ಕೆಲಸ. ಆದರೂ ಒಂದು ಸ್ವಲ್ಪ ಸ್ಪೀಡಲ್ಲಿ ಹೋಗಿದ್ದೀನಿ ಅನ್ಸುತ್ತೆ ಇವತ್ತು, ಲೈಕ್ 60 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಿದ್ದೆ. ಪಾಪ ಏನು ಅಂದ್ಕೊಂಡ್ರು ಏನೋ ಅವಕ್ಕ. ಇವತ್ತು ಹೋಗಿದ್ದೆ ಶೋರೂಮಿಗೆ, ಬೈಕ್ ಓಬ್ಲಿಂಗ್ ಬಗ್ಗೆ ಹೇಳಿದರು ಅಂತ ಇವತ್ತು ಹೋಗಿದ್ದೆ. ಅಲ್ಲಿ ಎಲ್ಲ ಕೇಳಿದಾಗ ಧೈರ್ಯ ಅಂದ್ಬಿಟ್ಟು ಅಲ್ಲಿರೋ ಇನ್ಚಾರ್ಜ್ ಅವರು, ಪ್ರಶಾಂತ್ ಅವರು, ಬನ್ನಿ ಅಂತ ಟೆಸ್ಟ್ ಡ್ರೈವ್ ಕರ್ಕೊಂಡು ಹೋದರು. ಅವರು ನೋಡೋಣ ಅಂತ. ಲೇಟರ್ ಆನ್ ದಟ್ ಎಕ್ಸ್ಪೀರಿಯೆನ್ಸ್ ಅವ್ರಿಗೂ ಆಯಿತು, ಓಬ್ಲಿಂಗ್ ಇದೆ ಅಂತ. ಸರಿ ಅಂತ ವಾಪಸ್ ಶೋರೂಮಿಗೆ ಬಂದು ಅಲ್ಲಿ ಫ್ರಂಟ್ ವೀಲ್ ಇತ್ತಲ್ಲ, ಆ ಫ್ರಂಟ್ ವೀಲ್ ಚೇಂಜ್ ಮಾಡಿದ್ರು. ಸೊ ಫ್ರಂಟ್ ವೀಲ್ ಚೇಂಜ್ ಮಾಡಾದ್ಮೇಲೆ ಬೇರೆ ವೀಲ್ ಹಾಕಿದ್ರು ಚೆಕ್ ಮಾಡೋಕ್ಕೋಸ್ಕರ. ಸೊ ಚೆಕ್ ಮಾಡಾದ್ಮೇಲೆ ಗೊತ್ತಾಯಿತು, ಲೈಕ್ ಆ ವೆಹಿಕಲ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋ ಪ್ರಕಾರ ಅದರಲ್ಲಿ ಜಾಸ್ತಿ ಓಬ್ಲಿಂಗ್ ಆಗಿಲ್ಲ. ನಾನು ಹೇಳಿದೆ ಈ ಥರ ಓಬ್ಲಿಂಗ್ ಆಗಿಲ್ಲ ಅಂತ. ಲೇಟ್ರ್ ಅಂದ್ಬಿಟ್ಟು ಅವ್ರು ಅಕ್ಸೆಪ್ಟ್ ಮಾಡಿಬಿಟ್ಟು ಸರಿ ಒಂದು ದಿವಸ ರಿಪೇರಿ ಕೊಡಿ, ಅದನ್ನು ನಾವು ಇದು ಮಾಡ್ತೀವಿ, ಚೇಂಜ್ ಮಾಡ್ತೀವಿ, ಒಂದು ವ್ಯಾರಂಟಿ ಕೊಡ್ತೀವಿ ಅಂದರು. ಸೊ ನಾನು ಓಕೆ ಅಂತ ಹೇಳಿದ್ದೀನಿ. ಈಗ ನೆಕ್ಸ್ಟ್ ಟೈಮ್ ಯಾವಾಗ ಸಿಗುತ್ತೆ ಅಂತ ನೋಡ್ಬಿಟ್ಟು ವೆಹಿಕಲ್ ರೀಪ್ಲೇಸ್ಮೆಂಟ್ ಮಾಡಬೇಕು, ಅಂದರೆ ಟೈರ್ ರೀಪ್ಲೇಸ್ಮೆಂಟ್ ಮಾಡಬೇಕು. ಸದ್ಯಕ್ಕೆ ನೋಡೋಣ ಹೆಂಗಾಗುತ್ತೆ ಅಂತ. ಅದು ಒಂದು ಸಲ ರೀಪ್ಲೇಸ್ಮೆಂಟ್ ಆದರೆ ಬೋಬ್ಲಿಂಗ್ ಇಶ್ಯೂಸ್ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದೇ ಕಾರಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಕರೆಂಟ್ಲಿ ಟೈರ್ ರೀಪ್ಲೇಸ್ಮೆಂಟಿಗೆ ಹೋಗಿದ್ದೀನಿ. ಬೇರೆ ಏನಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು.